ನಿಮಗೆ 1ರಿಂದ 100ರವರೆಗಿನ ಎಲ್ಲ ಸಂಖ್ಯೆಗಳನ್ನು 10 ಸೆಕೆಂಡ್ಗಳಲ್ಲಿ ಕೂಡ್ಸಕ್ಕಾಗತ್ತಾ? ನಿಮ್ಮ ಸಮಯ ಈಗ ಶುರುವಾಗುತ್ತೆ. 10, 9, 8, 7. ನೀವು ಉತ್ತರ ಕಂಡುಹಿಡ್ದಿಲ್ಲ ಅಂದರೆ ಪರವಾಗಿಲ್ಲ. ಆದರೆ ನಿಮ್ಮ ಉತ್ತರ 5050 ಅಂತಾದರೆ ಅಭಿನಂದನೆಗಳು. ನೀವು ಈಗಾಗಲೇ ಒಂದು ರಹಸ್ಯನ ತಿಳ್ಕೊಂಡಿದ್ದೀರಾ. ಯಾರ್ಯಾರಿಗೆ ಗೊತ್ತಿಲ್ವೋ ಬನ್ನಿ ಈಗ ಜೊತೆಗೆ ಆ ಗುಟ್ಟನ್ನು ತಿಳ್ಕೊಳ್ಳೋಣ. ಅದರ ಜೊತೆಗೆ ಗಣಿತದ ಇತಿಹಾಸದಲ್ಲಿ ಶಾಶ್ವತವಾಗಿ ತನ್ನ ಹೆಸರನ್ನು ಉಳಿಸಿರೋ ಒಬ್ಬ ಬಾಲ ಪ್ರತಿಭೆಯನ್ನು ಭೇಟಿಯಾಗೋಣ. ನಮ್ಮ ಕಲಿಕೆನ ಒಂದು ಸಮಸ್ಯೆಯಿಂದಲೇ ಶುರು ಮಾಡೋಣ. 1 + 2 + 3 + 4 ಹೀಗೆ 98 + 99 + 100ರವರೆಗೆ. ಮೇಲ್ನೋಟಕ್ಕೆ ಇದನ್ನ ಕೈಯಲ್ಲೇ ಎಣಿಸಿ ಕೂಡ್ಸೋದಕ್ಕೆ ಕೆಲವು ನಿಮಿಷಗಳು ಅಥವಾ ಸ್ವಲ್ಪ ಗಂಟೆಗಳು ಬೇಕಾಗೋ ಥರದ ಕೆಲಸ ಅಂತ ಅನ್ಸುತ್ತೆ. ಆದ್ರೆ ಉತ್ತರವನ್ನ ಸೆಕೆಂಡ್ಗಳಲ್ಲಿ ಕಂಡು ಹಿಡಿಯೋದಕ್ಕೆ ಒಂದು ಸೂತ್ರ ಇದೆ. ಅದೇ n × n+1/2. ಇಲ್ಲಿ n ಅನ್ನೋದು ಈ ಶ್ರೇಣಿಯ ಕೊನೆಯ ಸಂಖ್ಯೆ. ಈ ಸಂದರ್ಭದಲ್ಲಿ ಆ ಸಂಖ್ಯೆ 100. ಆದ್ರಿಂದ 100 × 101 ಅಂದ್ರೆ 10,100. ಇದನ್ನ 2ರಿಂದ ಭಾಗಿಸಿದ್ರೆ ನಮ್ಗೆ 5050 ಸಿಗುತ್ತೆ. ಈಗ ಇದನ್ನ ಸಣ್ಣ ಸಂಖ್ಯೆಗಳನ್ನ ಬಳಸಿ ಮಾಡೋಣವಾ? ಈ ಸೂತ್ರ 1ರಿಂದ 6ರವರೆಗಿನ ಸಂಖ್ಯೆಗಳಿಗೂ ಕೂಡ ಅನ್ವಯ ಆಗತ್ತಾ ಅಂತ ನೋಡಿ. ಉದಾಹರಣೆಗೆ ಇಲ್ಲಿ n ಅಂದ್ರೆ 6. 6 × 7 ಅಂದ್ರೆ 42. 2ರಿಂದ ಭಾಗಿಸಿದಾಗ ಸಿಗೋ ಉತ್ತರ 21. 1ರಿಂದ 6ರವರೆಗಿನ ಅಂಕಿಗಳನ್ನ ಕೂಡಿಸಿದಾಗ್ಲೂ ಅದೇ ಉತ್ತರ ಬಂತಾ? ಸರಳವಾಗಿದೆ ಅಲ್ವಾ? ಆದರೆ ಈ ಸರಳ ಸೂತ್ರ ಕೇವಲ ಒಂದು ತಂತ್ರ ಅಲ್ಲ. ಇದರ ಹಿಂದೆ ಒಂದು ಕಥೆ ಇದೆ. ಮತ್ತು ಆ ಕಥೆ ಶುರುವಾಗೋದು ಜರ್ಮನಿಯೊಂದರ ಒಂದು ಗದ್ದಲ ತುಂಬಿದ ತರಗತಿಯಲ್ಲಿ. 2 ಶತಮಾನಗಳ ಹಿಂದೆ ಸುಮಾರು 1784ರ ಸಮಯ. ಒಂದು ಸಣ್ಣ ಪ್ರಾಥಮಿಕ ಶಾಲೆಯಲ್ಲಿ ಬೇಸತ್ತ ಶಿಕ್ಷಕರೊಬ್ಬರು ಅಶಿಸ್ತಿಂದ ತುಂಬಿದ್ದ 7 ವರ್ಷದ ಮಕ್ಕಳ ಗುಂಪಿಗೆ ಶಿಸ್ತು ತರೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಚಟುವಟಿಕೆಗಳಿಂದ ತುಂಬಿರೋ ಥರ ಅವರನ್ನ ಶಾಂತ ಸ್ಥಿತಿಯಲ್ಲಿರಿಸೋ ಹಾಗೆ ಚಂಚಲ ಮನಸ್ಸನ್ನ ಹತೋಟಿಗೆ ತರುವಂತಹ ಕೆಲಸವೊಂದನ್ನ ಅವರು ಮಕ್ಕಳಿಗೆ ಕೊಟ್ರು. 1ರಿಂದ 100ರವರೆಗಿನ ಎಲ್ಲಾ ಸಂಖ್ಯೆಗಳನ್ನ ಕೂಡಿಸಿ ಅಂತ ಹೇಳಿದ್ರು. ಆಗ ಇಡೀ ತರಗತಿಯೇ ಮೌನವಾಯ್ತು. ಕಾಗದದ ಮೇಲೆ ಪೆನ್ಸಿಲ್ ಗೀಚೋ ಶಬ್ದ ಮಾತ್ರ ಕೇಳಿಸ್ತಾ ಇತ್ತು. ಆದ್ರೆ ತಕ್ಷಣವೇ ಒಬ್ಬ ಹುಡುಗ ಎದ್ದು ನಿಂತು, ಸರ್, ಮೊತ್ತ 5050 ಅಂತ ಹೇಳ್ದ. ಮತ್ತು ಆ ಹುಡುಗನೇ ಕಾರ್ಲ್ ಫ್ರೆಡೆರಿಕ್ ಗಾಸ್. ಅವನ ಉತ್ತರಕ್ಕೆ ಶಿಕ್ಷಕರು ದಿಗ್ಭ್ರಮೆಗೊಂಡ್ರು. ಒಬ್ಬ ಮಗು ಇಷ್ಟು ನಿಖರವಾದ ಸಂಖ್ಯೆಯನ್ನ ಇಷ್ಟು ಕಡಿಮೆ ಸಮಯದಲ್ಲಿ ಹೇಗೆ ಕಂಡು ಹಿಡಿಬಹುದು? ಇದನ್ನ ನೀನು ಹೇಗೆ ಕಂಡು ಹಿಡಿದೆ ಅಂತ ಶಿಕ್ಷಕರು ಗಾಸ್ನ ಕೇಳಿದ್ರು. ಆಗ ಗಾಸ್ ವಿಷಯಗಳನ್ನ ವಿಭಿನ್ನವಾಗಿ ನೋಡೋ ಆತ್ಮವಿಶ್ವಾಸದಿಂದ, ನಾನು 2 ಸಂಖ್ಯಾ ರೇಖೆಗಳನ್ನ 2 ಅಳತೆ ಪಟ್ಟಿಗಳಂತೆ ಊಹೆ ಮಾಡಿದೆ. ಒಂದನ್ನ 1ರಿಂದ 100ರವರೆಗೆ ಮತ್ತು ಇನ್ನೊಂದನ್ನ 100ರಿಂದ 1ರವರೆಗೆ ತಲೆ ಕೆಳಗಾಗಿ ಇರಿಸಿದೆ ಅಂತ ಹೇಳ್ದ. ಆಮೇಲೆ ಅವನು ಸಂಖ್ಯೆಗಳನ್ನ ಜೋಡಿಸ್ದ. 1 + 100, ಹಾಗೆ 2 + 99, 3 + 98. ಪ್ರತಿ ಜೋಡಿಯ ಮೊತ್ತವೂ ಒಂದೇ ಆಗಿತ್ತು, 101. ಅಂತಹ 100 ಜೋಡಿಗಳಿದ್ವು. ಆದರೆ ನಮಗೆ ಅದರ ಅರ್ಧದಷ್ಟು ಅಂದ್ರೆ 50 ಜೋಡಿಗಳು ಸಾಕು. ಈಗ ನಾವು 1ರಿಂದ 100ರವರೆಗೆ ಎಲ್ಲ ಸಂಖ್ಯೆಗಳನ್ನ ಒಂದು ಬಾರಿ ಕೂಡಿಸಿದ ಹಾಗಾಯ್ತು ಅಲ್ವಾ? ಮತ್ತು ಅವನು ಎಲ್ಲ ಸಂಖ್ಯೆಗಳನ್ನ ಒಮ್ಮೆ ಮಾತ್ರ ಬಳಸಿದ್ರಿಂದ ಉತ್ತರ ಪರಿಪೂರ್ಣವಾಗಿತ್ತು. ಆ ಕ್ಷಣ ತರಗತಿಯನ್ನ ಶಿಸ್ತಿಂದ ಅಲ್ಲ, ಬದಲಾಗಿ ಒಬ್ಬ ಯುವ ಮನಸ್ಸಿನ ಪ್ರತಿಭೆಯಿಂದ ನಿಶ್ಶಬ್ದಗೊಳಿಸಲಾಗಿತ್ತು. ಗಾಸ್ನ ವಿಧಾನ ಎಷ್ಟು ಸರಳವಾಗಿತ್ತು ಅಂದ್ರೆ ಆಮೇಲೆ ಅದೇ ಪ್ರಮಾಣಿತ ಸೂತ್ರ ಆಯಿತು. n × n+1/2 ಅಂದ್ರೆ ಮೊದಲ n ನೈಸರ್ಗಿಕ ಸಂಖ್ಯೆಗಳ ಮೊತ್ತ. ಗಾಸ್ನ ಪ್ರತಿಭೆಗೆ ನಿದರ್ಶನ ಇದೊಂದೇ ಅಲ್ಲ. ಏಪ್ರಿಲ್ 30, 1777ರಂದು ಜನಿಸಿದ ಗಾಸ್ನ ಪ್ರತಿಭೆ ಬಾಲ್ಯದಲ್ಲೇ ಕಾಣ್ತಾ ಇತ್ತು. ಕೇವಲ 3 ವರ್ಷದ ವಯಸ್ಸಿನಲ್ಲಿ ತನ್ನ ತಂದೆಯ ವೇತನ ಪಟ್ಟಿ ಲೆಕ್ಕಗಳಲ್ಲಿನ ತಪ್ಪನ್ನ ಅವನು ಸರಿಪಡಿಸ್ತಾ ಇದ್ದ. ತಂದೆ ಬಡವರಾಗಿದ್ರು, ಮಗನ ಬುದ್ಧಿ ಚುರುಕಾಗಿತ್ತು, ಮನಸ್ಸು ಶ್ರೀಮಂತವಾಗಿತ್ತು. ಬ್ರನ್ಸ್ವಿಕ್ನ ಡ್ಯೂಕ್ ಅವರನ್ನ ಗುರುತಿಸಿ ಪ್ರತಿಷ್ಠಿತ ಗೊಟ್ಟಿಂಗೆನ್ ವಿಶ್ವವಿದ್ಯಾಲಯದಲ್ಲಿ ಅವರ ವಿದ್ಯಾಭ್ಯಾಸಕ್ಕೆ ಹಣ ನೀಡಿದ್ರು. ತಮ್ಮ ಜೀವಿತಾವಧಿಯಲ್ಲಿ ಗಾಸ್ ಗಣಿತಶಾಸ್ತ್ರದಲ್ಲಿ ಪರಿವರ್ತನೆಯನ್ನೇ ಮಾಡಿದ್ರು. ಸಂಖ್ಯಾ ಸಿದ್ಧಾಂತ, ಬೀಜಗಣಿತ, ಸಂಖ್ಯಾಶಾಸ್ತ್ರ, ರೇಖಾಗಣಿತ, ಮ್ಯಾಟ್ರಿಕ್ಸ್ ಸಿದ್ಧಾಂತ ಮತ್ತು ಖಗೋಳಶಾಸ್ತ್ರದಲ್ಲಿ ಅಗ್ರ ಕೊಡುಗೆಗಳನ್ನು ನೀಡಿದ್ರು. ಅವರು ಕೇವಲ ಸಮಸ್ಯೆಗಳನ್ನು ಪರಿಹರಿಸ್ತಾ ಇರಲಿಲ್ಲ, ಗಣಿತಶಾಸ್ತ್ರದ ಪರಿಕಲ್ಪನೆಗಳನ್ನು ಮರುರೂಪಿಸಿದ್ರು. ಗಾಸ್ ಅವರು ಫೆಬ್ರವರಿ 23,
1855ರಂದು 77 ವರ್ಷದ ವಯಸ್ಸಿನಲ್ಲಿ ನಿಧನರಾದರು. ಅವರ ಮರಣದ ನಂತರ ವಿಜ್ಞಾನಿಗಳು ಅಂತಹ ಅಸಾಧಾರಣ ಬುದ್ಧಿಮತ್ತೆಯ ಮೂಲವನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರು. ಅವರ ಮೆದುಳನ್ನ ಹೊರತೆಗೆದು ಸಂರಕ್ಷಿಸಿದ್ರು. ಇಂದು ಅದು ಜರ್ಮನಿಯ ಗೊಟ್ಟಿಂಗೆನ್ ವಿಶ್ವವಿದ್ಯಾಲಯದಲ್ಲಿದೆ. ಆದರೆ ಅವರ ನಿಜವಾದ ಕೊಡುಗೆ ಉಳಿದಿರೋದು ಸಂಖ್ಯೆಗಳ ಜಗತ್ತನ್ನ ಆವಿಷ್ಕರಿಸಿ ಸಂತೋಷ ಪಡೋ ಪ್ರತಿ ವಿದ್ಯಾರ್ಥಿಯ ಮನಸ್ಸಲ್ಲಿ ಹಾಗೂ ಗಣಿತದ ಅರ್ಥ ಹೊಳೆಯೋ ಪ್ರತಿ ಕ್ಷಣದಲ್ಲೂ. ಗಾಸ್ ಸ್ವತಃ ಒಮ್ಮೆ ಹೇಳಿದ ಹಾಗೆ, ಗಣಿತ ಅಂದ್ರೆ ವಿಜ್ಞಾನಗಳ ಅರಸಿ ಮತ್ತು ಸಂಖ್ಯಾ ಸಿದ್ಧಾಂತ ಗಣಿತಕ್ಕೆ ಅರಸಿ. ಇನ್ನೂ ಸುಂದರವಾಗಿ ಹೇಳೋದಾದ್ರೆ ಇದು ಜ್ಞಾನವಷ್ಟೇ ಅಲ್ಲ, ಬದಲಾಗಿ ಕಲಿಕೆಯ ಪಯಣ. ಗಮ್ಯ ಮಾತ್ರ ಅಲ್ಲ, ಅಲ್ಲಿಗೆ ತಲುಪೋ ಯಾನ. ಇಲ್ಲಿ ಆನಂದ ನೀಡೋದು ಗುರಿಯಲ್ಲ, ಬದಲಾಗಿ ಗುರಿಯ ಕಡೆಗಿನ ಪಯಣದ ಪ್ರಕ್ರಿಯೆ. ಆದ್ದರಿಂದ ಮುಂದಿನ ಸಾರಿ ನೀವು ಕೂಡಿಸೋದಕ್ಕೆ ಸುದೀರ್ಘವಾದ ದಣಿವು ತರಿಸುವಂತಹ ಸಂಖ್ಯಾ ಶ್ರೇಣಿಗಳನ್ನು ನೋಡಿದಾಗ ಒಂದು ಕ್ಷಣ ತಡೆದು ಮುಗುಳ್ನಕ್ಕು ತರಗತಿಯಲ್ಲಿದ್ದ ಆ ಪುಟ್ಟ ಬಾಲಕನ ಬಗ್ಗೆ ಯೋಚನೆ ಮಾಡಿ ನೋಡಿ. ಕೆಲವೊಮ್ಮೆ ಬಹಳ ಕ್ಲಿಷ್ಟವಾಗಿ ಕಾಣೋ ಸಮಸ್ಯೆಗಳ ಪರಿಹಾರ ಅತ್ಯಂತ ಸರಳವಾಗಿರುತ್ತವೆ ಅನ್ನೋದನ್ನ ನೆನಪಿಡಿ. ಹಾಗೆ ನಿಮಗೆ 26ರಿಂದ 100ರವರೆಗಿನ ಎಲ್ಲ ಸಂಖ್ಯೆಗಳ ಮೊತ್ತ ಬೇಕಿದ್ರೆ ಈ ಸೂತ್ರದ ಸಹಾಯದಿಂದ ಹೇಗೆ ಕಂಡುಹಿಡಿಬಹುದು? ಯೋಚನೆ ಮಾಡಿ, ಲೆಕ್ಕ ಮಾಡಿ ನೋಡೋಣ.